ಸರ್ ನೋಡಿ, ನಾವು ಮಾಂಸಾಹಾರ ಮಾಡದೇ ಇದ್ರೆ ನಮ್ಗೆ B12 ಎಲ್ಲಿಂದ ಸಿಗುತ್ತೆ? ಮಾಂಸದಲ್ಲಿರೋದಿಲ್ಲ B12, ಮಣ್ಣಲ್ಲಿರುತ್ತೆ. ಪ್ರಾಣಿಗಳು ಹುಲ್ಲು ಇತ್ಯಾದಿಗಳನ್ನ ತಿನ್ನೋವಾಗ ಹೌದು ಹುಲ್ಲಿನ ಸರ್. ಬೇರಲ್ಲಿ ಮಣ್ಣಿರುತ್ತೆ, ಹುಲ್ಲಿನೊಂದಿಗೆ ಮಣ್ಣು ಅವುಗಳ ಹೊಟ್ಟೆಗೆ ಹೋಗುತ್ತೆ. ಹಾ ಸರ್. ಮತ್ತೆ ಅದೇ ಮಣ್ಣಲ್ಲಿ B12 ಇದೆ, ಅದು ಅವುಗಳ ದೇಹಕ್ಕೆ ಹೋಗುತ್ತೆ. ಆದ್ರಿಂದ ನೀವ್ ಅನ್ಕೋತೀರಾ B12 ಮಾಂಸದಲ್ಲಿರುತ್ತೆ ಅಂತ, ಆದ್ರೆ ಅದು ಮಣ್ಣಲ್ಲಿರುತ್ತೆ. ಹಿಂದೆ ಮನುಷ್ಯರಿಗೆ ಹೆಚ್ಚುವರಿ B12 ಅಗತ್ಯ ಇರ್ಲಿಲ್ಲ, ಇದು ಗೊತ್ತಿದ್ಯಾ? ಯಾಕಂದ್ರೆ ನಾವು ಮರದಿಂದ ನೇರವಾಗಿ ಹಣ್ಣುಗಳನ್ನ ತಿಂತಾ ಇದ್ವಿ, ನೆಲದಿಂದ ತರಕಾರಿಗಳನ್ನ, ಗೆಡ್ಡೆ ಗೆಣಸುಗಳನ್ನ ಕಿತ್ತು ತಿಂತಾ ಇದ್ವಿ. ಹೀಗೆ ನಮಗೆ B12 ಸಿಕ್ತಿತ್ತು. ಆದ್ರೆ ಈಗ ನಾವು ತುಂಬಾ ಸ್ವಚ್ಛತೆ ಇರೋರು, ಆದ್ದರಿಂದ ನಾವು ಹಣ್ಣು ಮತ್ತು ತರಕಾರಿಗಳನ್ನ ಧೂಳಿನ ಕೊನೆಯ ಕಣವೂ ಇಲ್ಲದಂತೆ ಉಜ್ತೀವಿ. ಸ್ವಲ್ಪನೂ ಏನೂ ಇರಬಾರ್ದು ಅದರಲ್ಲಿ, ಹಾಗಾಗಿ B12 ಸಿಕ್ತಿಲ್ಲ. ಅಂಗಡಿಲಿ ಮಾಂಸ ತಗೊಳ್ಳೋ ತರ ಪಕ್ಕದ ಅಂಗಡಿಲಿ B12 ಅನ್ನು ತಗೊಳ್ಳಿ. ಆರ್ಗ್ಯಾನಿಕಲಿ ಮ್ಯಾನುಫ್ಯಾಕ್ಚರ್ಡ್ B12 ಸಿಗುತ್ತೆ, ಅಂಗಡಿಲಿ ಸಿಗುತ್ತೆ. ಪ್ಲಾಂಟ್ ಬೇಸ್ಡ್ ಸಸ್ಯಾಹಾರಿ B12 ಸಿಗುತ್ತೆ, ಅಂಗಡಿಲಿ ಸಿಗುತ್ತೆ. ಬೆಲೆನೂ ಕಡಿಮೆ ಇರುತ್ತೆ.